ನಮಸ್ಕಾರ. ನಾನು ಕ್ಯಾಪ್ಟನ್ ಗೋಪಿನಾಥ್. ನಾನು ಹುಟ್ಟಿದ್ದು ಅತ್ಯಂತ ಒಂದು ಸಣ್ಣ ಸುಂದರವಾದ ಒಂದು ಹಳ್ಳಿ. ನಮ್ಮ ಅತ್ಯಂತ ಮಾದರಿಯಾದ ಸುಂದರವಾದ ಒಂದು ಹಳ್ಳಿ ಗೊರೂರು. ನಮ್ಮ ತಂದೆ ಅಲ್ಲೇ ಹತ್ತಿರದ ಒಂದು ಹಳ್ಳಿನಲ್ಲಿ ಹೈಸ್ಕೂಲಲ್ಲಿ ಮೇಸ್ಟ್ರಾಗಿದ್ದರು. ಕಟ್ಟಾಯ ಅಂತ ಒಂದು ಸಣ್ಣ ಹಳ್ಳಿನಲ್ಲಿ, ಗೊರೂರಿಗಿಂತ ಒಂದು ಚಿಕ್ಕ ಹಳ್ಳಿನಲ್ಲಿ. ನಾನು ಎಷ್ಟೋ ಸಲ ನಮ್ಮ ತಂದೆ ಜೊತೆ ಅಲ್ಲಿಗೆ ನಡ್ಕೊಂಡು ಹೋಗಿರೋದಂಟು ಆ ಸ್ಕೂಲ್ಗೆ. ಅವರು ನನ್ನ ಮೊದಲು 5ನೇ ಕ್ಲಾಸ್ವರೆಗೂ ಅವರು ಶಾಲೆಗೆ ಹಾಕಲೇ ಇಲ್ಲ. ಯಾಕೆಂದ್ರೆ ಅವ್ರು ಏನು ಹೇಳ್ತಿದ್ದು ಅಂದರೆ, ಶಾಲೆ ಯಾವತ್ತಿದ್ದು ಒಂದು ಥರದ ಜೈಲು, ಅದು ನೀನು ಒಂದ್ಸಲ ಹೋದ್ಮೇಲೆ ಇನ್ನು ಹೊರಗೆ ಬರೋಕ್ಕಾಗೋದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನೀನು ಮನೆಯಲ್ಲೇನೆ ಬಯಲಿನಲ್ಲಿ ಆಟ ಆಡಿಕೊಂಡು, ದನಕರುಗಳ ಜೊತೆ ಇದ್ಕೊಂಡು, ಹೊಲಗದ್ದೆಗಳಲ್ಲಿ ಇದ್ದು, ನದಿಯಲ್ಲಿ ಈಜಾಡ್ಕೊಂಡು ನಿನ್ನ ಬಾಲ್ಯವನ್ನು ಸ್ವಲ್ಪ ಸುಖದಲ್ಲಿ ಕಳೆದ್ರೆ ಒಳ್ಳೆಯದು. ಯಾಕೆಂದರೆ ಅದು ನಮ್ಮ ಶಿವರಾಮ್ ಕಾರಂತರು, ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾ ಇದ್ದಿದ್ದು, ಜೀವನದ ಶಾಲೆಗಿಂತ ಜೀವನದಲ್ಲೇ ಇದೆ ಅಂತ. ಅದೇ ರೀತಿ ಅವರು ನನ್ನನ್ನು 5ನೇ ಕ್ಲಾಸ್ವರೆಗೂ ಶಾಲೆಗೆ ಹಾಕಲೇ ಇಲ್ಲ, ಮನೆಯಲ್ಲೇ ಹೇಳ್ಕೊಡ್ತಾ ಇದ್ರು. ಆದರೆ ಅವರು ಪ್ರತಿನಿತ್ಯ ಬೆಳಗ್ಗೆ ನನ್ನ ಈಜೋದಕ್ಕೆ ನದಿ ಕರ್ಕೊಂಡು ಹೋಗ್ತಿದ್ರು. ಮತ್ತೊಂದು ಒಳ್ಳೆ ಈಜುಗಾರರು. ನನಗೆ ಊರಿನ ಎಷ್ಟೋ ಮಕ್ಕಳಿಗೆ ಅವರು ಈಜು ಹೇಳ್ಕೊಟ್ರು. ನಮ್ಮ ತಾಯಿ ಅತ್ಯಂತ ಧಾರ್ಮಿಕ ಮನೋಭಾವದವರು. ಅವರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋರು, ಪೂಜೆ ಮಾಡೋರು. ಅದು ನಮ್ಮ ತಂದೆ ದೇವಸ್ಥಾನದಲ್ಲಿ ಅಷ್ಟು ನಂಬಿಕೆ ಇರ್ತಿರ್ಲಿಲ್ಲ. ಅವರು ಟಾಗೂರ್ ಅವರ ಒಂದು ಪದ್ಯವನ್ನು ಓದೋರು. ನನಗೆ ದೇವಸ್ಥಾನಕ್ಕೆ ಹೋಗಬೇಡ ಅಂತ ಹೇಳ್ತಿರ್ಲಿಲ್ಲ. ಅದೇ ನಮ್ಮ ತಾಯಿನ ಯಾಕೆ ಹೋದೆ ಅಂತ ಕೇಳ್ತಿರ್ಲಿಲ್ಲ. ಆದರೆ ಅವರು ಸ್ವಲ್ಪ ನಾಸ್ತಿಕರಲ್ಲ. ಆದರೆ ಈ ದೇವಸ್ಥಾನದ ಏನು ಹೇಳ್ತಾರೆ ರಿಚುವಲ್ಸ್ ಅಂತಾರ, ಈ ಬರೀ ಕುರುಡಲ್ಲಿ ಪೂಜೆ ಮಾಡೋದ್ರಲ್ಲಿ ಅವ್ರ ನಂಬಿಕೆ ಇರಲಿಲ್ಲ. ಅವರು ಟಾಗೋರ್ನ ಪುಸ್ತಕವನ್ನು ಒಂದು ಪದ್ಯವನ್ನು ನನಗೆ ಓದಿ ಹೇಳೋರು. ಹೂಮ್ ಡಸ್ ವರ್ಷಿಪ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ದ ರೂಮ್. ನೀನು ಮೂಢ, ಯಾರಿಗೆ ಪೂಜೆ ಮಾಡ್ತಾ ಇದೀಯಾ ಈ ಕತ್ಲಲ್ಲಿ, ಯಾರಿಗೆ ಗಂಟೆ ಬಾರಿಸ್ತಾ ಇದೀಯಾ ನೀನು? ಅವನು ದೇವರು ಅಲ್ಲಿಲ್ಲ ನಿನ್ನ ಮುಂದೆ, ಅವನಿರೋದು ಅಲ್ಲಿ ಧೂಳಲ್ಲಿ, ಎಲ್ಲಿ ಕಲ್ಲನ್ನ ಹೊಡಿತಾ ಇದ್ದಾನೆ ಏನೋ ಒಡ್ಡ, ಅಲ್ಲಿದ್ದಾನೆ ದೇವರು ಅಂತ. ನನಗೆ ದೇವಸ್ಥಾನಕ್ಕೆ ನನಗೆ ಹೋಗಬೇಡ ಅಂತ ಹೇಳ್ತಿರ್ಲಿಲ್ಲ. ಆದರೆ ದೇವರು ಬರೀ ದೇವಸ್ಥಾನಕ್ಕೆ ಹೋದ್ರೆ ಸಿಗೋದಿಲ್ಲ, ಅದು ಕರ್ಮದಲ್ಲೂ ಸಿಗ್ತಾನೆ, ಕೆಲಸದಲ್ಲೂ ಸಿಗ್ತಾನೆ. ಬಡವರ ಮಧ್ಯೆ ಅವನು ಇರೋದು, ನಿಮ್ಮ ಮಧ್ಯೆ, ದೇವಸ್ಥಾನದ ಮಧ್ಯೆ ಇಲ್ಲ ಅನ್ನೋದನ್ನ ಒಂದು ಬೇರೆ ಥರದಲ್ಲಿ ಅವನಿಗೆ ಹೇಳೋರು. ನನ್ನ ತಾಯಿಗೆ ಅಡ್ಡ ಬರ್ತಿರ್ಲಿಲ್ಲ ಅದು. ಸೊ ನಾನು ಮೊದಲನೇ ಸಲ ಹೋಗಿದ್ದೆ ಶಾಲೆಗೆ 5ನೇ ಕ್ಲಾಸ್, 5ನೇ ತರಗತಿ. ನಾನು ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಆಗೇನು ಯೂನಿಫಾರ್ಮ್ ಇರಲಿಲ್ಲ. ನಾನು ಹೇಳಿದೆ, ನನಗಿಂತ ಇನ್ನೂ ಬಡ ಹುಡುಗರು ಬೇರೆ ಬೇರೆ ಹಳ್ಳಿಗಳಿಂದ ನಡ್ಕೊಂಡು ಬರೋರು. ಅವ್ರಿಗೆ ಸ್ಕೂಲ್ಗೆ ಬರೋ ಹೊತ್ತಿಗೆ ಎಷ್ಟೋ ಸಲ ಮಳೆಯಲ್ಲಿ ಹೊಳೆನೆಲ್ಲ ದಾಟಿ ಬರಬೇಕಾಯಿತು. 10-11 ಗಂಟೆ ಮಧ್ಯಾಹ್ನ ಆಗ್ಬಿಟ್ಟಿರೋದು. ವಾಪಸ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ ಅಲ್ಲೇ ಸ್ಕೂಲಲ್ಲೇ ಮಾಡ್ಕೊಳ್ತಿದ್ರು. ಇದೆಲ್ಲ ನೋಡುವಾಗ ನಾವೇ ಅವರಿಗೆ ಹೋಲಿಸೋದು ಅತ್ಯಂತ ಭಾಗ್ಯಶಾಲಿ ಅಂತ ಅನ್ಕೋತಿದ್ದೆ. ಹೀಗೆ ನಾನು 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಒಂದು ದಿವಸ ಇನ್ನೂ ಜ್ಞಾಪಕ, ನಮ್ಮ ಆಗ್ತಾನೆ ನಾನು ಶಾಲೆಗೆ ಹೋದ ದಿವಸ ಒಬ್ಬರು ನಮ್ಮ ಹೆಡ್ ಮಾಸ್ಟರ್ ನಂಜುಂಡಯ್ಯ ಅಂತ, ಒಳ್ಳೆ ದೊಡ್ಡ ಆಳು. ಅವರು ಒಂದು ಘೋಷಣೆ ಮಾಡಿದ್ರು, ಸೈನಿಕ ಶಾಲೆ ಅಂತ ಒಂದು ಹೊಸದಾದ ಒಂದು ಶಾಲೆ ಬಂದಿದೆ. ಅದು ಮಿಲಿಟ್ರಿಗೆ ತರಬೇತಿ ಕೊಡುವಂಥ ಶಾಲೆ. ಯಾರು ಹೋಗ್ತಾರೆ ಮಿಲಿಟ್ರಿಗೆ? ಯಾರಾದ್ರು ಹೋಗೋಕೆ ಇಷ್ಟ ಇದೆಯಾ ಅಂತ, ಇಚ್ಛೆ ಇದೆಯಾ ಅಂತ. ನಾನು ಸುಮ್ಮನೆ ಕೈ ಎತ್ತಿದೆ. ನನಗೆ ಮಿಲಿಟ್ರಿ ಅಂತ ಏನೂ ಗೊತ್ತಿರಲಿಲ್ಲ. ಮಿಲಿಟ್ರಿ ಅಂತ ನಾನು ಕೇಳಿದ್ದೇನೆಂದ್ರೆ ಒಂದೇ ಪದ, ಅಲ್ಲಿ ಹಳ್ಳಿ ಇಳುವನ್ನು ಸಹ ತುಂಬ ಹಳ್ಳಿಗೆ ಹೋಗಿ ನೋಡ್ತೀವಿ, ಮಿಲಿಟ್ರಿ ಹೋಟೆಲ್ ಅಂತ ಹಾಕಿರ್ತಾರೆ. ಸೊ ನಮ್ಮ ತಂದೆ ಕೇಳಿದ್ರೆ ಏನು ಮಿಲಿಟ್ರಿ ಹೋಟೆಲ್ ಅಂದರೆ, ಅದು ಅಲ್ಲಿ ಮಾಂಸಾಹಾರ ಕೊಡ್ತಾರೆ, ಅದೇ ಮಿಲಿಟ್ರಿ ಹೋಟೆಲ್. ಯಾಕೆಂದರೆ ಮಿಲಿಟ್ರಿನಲ್ಲಿ ಮಾಂಸ ತಿಂದರೆ ಸ್ವಲ್ಪ ಶಕ್ತಿ ಬರುತ್ತೆ, ಅದಕ್ಕೋಸ್ಕರ ಮಿಲಿಟ್ರಿ ಹೋಟೆಲ್. ಸೊ ಅದು ಥರದ ನನಗೆ ಒಂದು ಕನಸಿತ್ತು. ಮಿಲಿಟ್ರಿ ಅಂದರೆ ಧೈರ್ಯ, ಸಾಹಸ ಆಗಿದ್ದ ಹಳ್ಳಿನಲ್ಲಿ. ಸೊ ಅವ್ರಿಗೆ ಯಾರಾದ್ರು ಹೋಗ್ತಿರಾದಾಗ ನಾನು ಯೋಚನೆ ಮಾಡೋದಕ್ಕೆ ಮುಂಚೆ ನಾನೇ ಕೈ ಎತ್ತಿದೆ. ನಾನು ಒಬ್ಬನೇ ಕೈ ಎತ್ತಿದ್ದು. ಆಮೇಲೆ ಅದಕ್ಕೊಂದು ಪರೀಕ್ಷೆ ಇತ್ತು ಹಾಸನದಲ್ಲಿ. ನಾನು ಸಾಯಂಕಾಲ ನಮಗೆ 2 ಬಸ್ ಇದ್ದಿದ್ದು. ಸಾಯಂಕಾಲ ಒಂದು ಬಸ್ ತಗೊಂಡು ನಾನು ಒಂದು ಸಣ್ಣ ಗೋಣಿಚೀಲದ ಬ್ಯಾಗಲ್ಲಿ ನನ್ನ ಬಟ್ಟೆ ಇಟ್ಕೊಂಡು ಒಂದು ಬಸ್ ತೊಗೊಂಡು, ನಮ್ಮ ತಂದೆ ಊರಿರಲಿಲ್ಲ ಅವತ್ತು, ಇನ್ನೂ ನನ್ನ ಜ್ಞಾಪಕ. ನಮ್ಮ ದೊಡ್ಡಪ್ಪನವ್ರ ಹತ್ರ ಅವರೇ ಒಂದು ಬಸ್ ಚಾರ್ಜ್ ಬಿಟ್ಕೊಟ್ರು. ಹಾಸನದಲ್ಲಿ ರಾತ್ರಿ 7 ಗಂಟೆನೋ 8 ಗಂಟೆಗೆ ಇಳಿದು ಅಲ್ಲಿಂದ ನಮ್ಮ
ಸಂಬಂಧಿಕರೊಬ್ಬರು ಅಲ್ಲಿ ಕನ್ನಡ ಪಂಡಿತರಾಗಿದ್ದರು, ಅವ್ರ ಮೇಲೆ ರಾತ್ರಿ ಹೇಳ್ಕೊಂಡು ನಾನು ಬೆಳಗ್ಗೆ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಪರೀಕ್ಷೆ ತೆಗೆದುಕೊಂಡಿದ್ದೆ. ಅದು ಆಲ್ ಇಂಡಿಯಾ ಎಕ್ಸಾಮ್ ಅದು ಕರ್ನಾಟಕದ ಸೈನಿಕ ಶಾಲೆಗೆ. ಆ 3 ಜಿಲ್ಲೆ, ಕೊಡಗು, ಹಾಸನ, ಚಿಕ್ಕಮಗಳೂರು, 3 ಜಿಲ್ಲೆಗೆ ಸೇರಿ ಅಲ್ಲೊಂದು ಪರೀಕ್ಷೆ ಇತ್ತು. ಆ ಪರೀಕ್ಷೆನ ತಗೊಳ್ಳೋ ಕೂತ್ಕೋತೀವಿ. ಭೂತ ನನಗೆ ದಿಗ್ಭ್ರಾಂತಿ ಅಂತ, ಯಾಕಂದರೆ ಪರೀಕ್ಷೆ ಇದ್ದಿದ್ದು ಇಂಗ್ಲೀಷಲ್ಲಿ, ನಾನು ಓದಿದ್ದೆಲ್ಲ ಕನ್ನಡದಲ್ಲಿ. ಸೊ ಪೂರ್ತ ನನಗೆ ಭಾಳ ಬೇಜಾರಾಯಿತು, ಸಿಟ್ಟು ಬಂತು. ಇದೇನಿದೆ ನನಗೆ ಹಿಂಗೆ ಅವಮಾನ ಮಾಡ್ತಿದ್ದಾರಲ್ಲ ಅಂತ. ಅಂದರೆ ಅದೇ ಚಿಕ್ಕ ವಯಸ್ಸು ಆದ್ರೂ ಒಂದು ಥರದ. ಸೊ ವಾಪಸ್ಸು ಬಂದೆ ಊರಿಗೆ. ಊರಿನ ಹೆಡ್ ಮಾಸ್ಟರ್ ಹೇಳಿದೆ, ಹೀಗೆ ಅದು ನನಗೇನು ಅರ್ಥ ಆಗಲಿಲ್ಲ, ಯಾಕಂದರೆ ಎಲ್ಲ ಇಂಗ್ಲೀಷಲ್ಲಿತ್ತು ಅಂತ. ಅವರು ಆ ಹಳ್ಳಿಯಲ್ಲಿ ಕೂತ್ಕೊಂಡು ದಿಲ್ಲಿಗೆ, ಯಾಕೆಂದರೆ ಅದು ಡೆಲ್ಲಿಯಿಂದ ರಕ್ಷಣಾ ಮಂತ್ರಾಲಯದಿಂದ, ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅವರು ಪರೀಕ್ಷೆ ಕೊಟ್ಟಿದ್ದು. ಅವರು ಡೆಲ್ಲಿಗೆ ಒಂದು ಪತ್ರ ಬರೆದು, ಇದು ನಾಚಿಕೆಗೇಡು, ಹೇಗೆ ಸರ್ಕಾರ ಇದನ್ನು ಮಾಡೋದಕ್ಕೆ ಸಾಧ್ಯ, ಅಂದರೆ ಇಂಗ್ಲೀಷ್ ಭಾಷೆಗೂ ಬುದ್ಧಿಮತ್ತಿಗೆ ಅವರು ಸಮಾನ ಅಂತ ಮಾಡಿದ್ದಾರೆ. ಹಳ್ಳಿಯಲ್ಲಿ ಪರೀಕ್ಷೆ ಕೊಡಬೇಕಾದ್ರೆ ಅದನ್ನು ಆ ಹಳ್ಳಿಯ ಭಾಷೆಯಲ್ಲಿ ಕೊಡಬೇಕು, ಇದು ಬಹಳ ದೊಡ್ಡ ಅನ್ಯಾಯ, ಬಹಳ ದೊಡ್ಡ ತಪ್ಪು ಅಂತ ಒಂದು ಪತ್ರ ನಾವು ಬರೆದ್ರು. ಒಂದು 3 ತಿಂಗಳಾದ್ಮೇಲೆ ಮತ್ತೆ ಅವ್ರು ಬಂದು ಘೋಷಣೆ ಮಾಡಿದ್ರು. ಯಾರೋ ಕೇಳಿದ್ ನೋಡಿದಾರೆ ಪತ್ರನ. ಆ ಪತ್ರ ನೋಡಿ ಆ ಡೆಲ್ಲಿಯಿಂದ ಈ ಕುಗ್ರಾಮದ ಶಾಲೆಗೆ